ಈ ನಡುವೆ ಯಾವ ಕಾರಣಕ್ಕೂ ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಹೀಗಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ. 5 ಗ್ಯಾರಂಟಿಗಳನ್ನು ಈಗ ರಾಜ್ಯಕ್ಕೆ ನಾವು ಕೊಟ್ಟಿದ್ದೀವಿ, ಅದು ಮುಂದುವರಿಯುತ್ತೆ. ನಮ್ಮ ರಾಜ್ಯ ಹಸಿವು ಮುಕ್ತವಾಗಬೇಕು, ಎಲ್ಲ ವರ್ಗದ ಜನರು ಬದುಕಬೇಕು, ಹಾಗಾಗಿ ನಾವು ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಪಂಚ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. 5 ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ನಾವು ಭರವಸೆ ಕೊಟ್ಟಿದ್ವಿ, ಅದರಂತೆ ಮುಂದುವರಿಯುತ್ತೆ. ನಮ್ಮ ರಾಜ್ಯ ಹಸಿವು ಮುಕ್ತವಾಗಬೇಕು, ಎಲ್ಲ ವರ್ಗದ ಜನರು ಅಂದರೆ ಶ್ರೀಮಂತ ಮತ್ತು ಬಡ ವರ್ಗದ ಜನರು ಎಲ್ಲರೂ ಕೂಡ ಬದುಕಬೇಕು, ಹಾಗಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಪಕ್ಷಾಧ್ಯಕ್ಷ, ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ. ಜನರ ಬದುಕಿಗೋಸ್ಕರ ಅವರ ಆರ್ಥಿಕವಾದಂತಹ ಶಕ್ತಿಯನ್ನು ನೀಡಲಿಕ್ಕೆ ಈ ಯೋಜನೆಗಳನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಹಸುಮುಕ್ತವಾದಂತಹ ರಾಜ್ಯವನ್ನ ಮಾಡಲಿಕ್ಕೆ ಈ ದೇಶಕ್ಕೋಸ್ಕರ ಒಂದು ದೊಡ್ಡ ಮಾರ್ಗದರ್ಶನವನ್ನ ಕೊಟ್ಟಂತ ಈ ಕರ್ನಾಟಕ ರಾಜ್ಯ ಒಂದು ಇತಿಹಾಸ ಇದೆ, ಅದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಸೇರಿ ಮತ್ತೆ ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ಮುಂದೆ ಹೆಜ್ಜೆಯನ್ನು ಇಟ್ಟು ಈ ದೇಶಕ್ಕೆ ಕರ್ನಾಟಕದಿಂದನೇ ಒಂದು ಮಾರ್ಗದರ್ಶನ ಕೊಡುವಂತ ಕೆಲಸಕ್ಕೆ ನೀವು ನಾವೆಲ್ಲ ಸೇರಿ ಸಜ್ಜರಾಗಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿಕೊಂಡು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಪ್ರಶ್ನೆ ಇರತಕ್ಕಂಥದ್ದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತಲ್ಲ, ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡಿ ಅಂತ ಯಾರೂ ಆಗ್ರಹ ಮಾಡಿಲ್ಲ. ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸಿಗೋ ಹಾಗೆ ಮಾಡಿ, ಅರ್ಥಾತ್ BPL ಕಾರ್ಡ್ದಾರರಿಗೆ ಮಾತ್ರ ಮಾಡಿ ಅಂತ. ಆದರೆ ಇವತ್ತು ಸಿದ್ದರಾಮಯ್ಯನವರಾಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ನಾವು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಯಾಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅಂತ? ಅರವಿಂದ್, 2 ವಿಚಾರವನ್ನು ಹೇಳಿದ್ದಾರೆ. ಒಂದು, ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಮತ್ತು ಬದಲಾಯಿಸಲ್ಲ ಅಂತ 2 ವಿಚಾರವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟ, ಸಹಜವಾಗಿ ಗೊಂದಲ ಆಗುತ್ತೆ ಅಂತ. ಈಗ ಗ್ಯಾರಂಟಿ ಯೋಜನೆಯನ್ನ ಕಟ್ ಆಫ್ ಮಾಡಬೇಕು ಅಥವಾ ಕೆಲವರಿಗೆ ಕೊಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿಕೆಗಳು ಶುರುವಾದಾಗ ಸಹಜವಾಗಿ ವಿಪಕ್ಷಗಳು ಕೂಡ ಆರೋಪವನ್ನು ಮಾಡಬಹುದು, ಗ್ಯಾರಂಟಿಯನ್ನು ನಿಲ್ಸಕ್ ಹೊರಟಿದ್ದಾರೆ ನೋಡಿ, ಗ್ಯಾರಂಟಿ ಮೊದಲು ಹೇಳ್ದಾಗ ಕೊಡ್ತಾ ಇಲ್ಲ ನೋಡಿ ಅನ್ನುವಂಥ ಮಾತುಗಳು ಬರ್ತವೆ ಅನ್ನುವಂಥದ್ದು. ಹಾಗಾಗಿ ಆ ರೀತಿಯ ಗೊಂದಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬಹುಶಃ ಸಿಎಂ ಮತ್ತು DCM ಇಬ್ಬರು ಕೂಡ ನಾವು ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಅನ್ನುವಂಥದ್ದನ್ನ ಡಿಫೆಂಡ್ ಮಾಡದಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮತ್ತು ಯಾವ ಕಾರಣಕ್ಕೂ ಬದಲಾಯಿಸಲ್ಲ ಅನ್ನುವ ಮೂಲಕವಾಗಿ ಪರಿಷ್ಕರಣೆಗೂ ಅವಕಾಶ ಇಲ್ಲ ಅಥವಾ ಮಾಡಿಕೊಡಲ್ಲ ಅನ್ನುವಂಥ ಮಾತುಗಳನ್ನ ಅವ್ರು ಹೇಳದಂತೆ ಕಾಣಿಸ್ತಾ ಇದೆ. ಸಚಿವರುಗಳ ಅಭಿಪ್ರಾಯ ಏನೇ ಇರಬಹುದು, ಕೆಲವು ಸಚಿವರುಗಳು ಕೂಡ ಹೇಳದಂತೆ ಹಿಂದೆಯೂ ಹಲವಾರು ಬಾರಿ ಪ್ರಸ್ತಾಪಿಸಿದಾಗಲೂ ಕೂಡ ಸಿಎಂ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈಗ ಸಚಿವರ ಅಭಿಪ್ರಾಯವನ್ನು AICC ನಾಯಕರ ಬಳಿ ಹೇಳಿದ್ರೂ ಕೂಡ ಸಿಎಂ ಅವರ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗಬೇಕಾಗುತ್ತೆ. ಆದರೆ ಸಿಎಂ ಆ ವಿಚಾರದಲ್ಲಿ ಯಾವುದೇ ಯೋಚನೆಯನ್ನ ಮಾಡಿಲ್ಲ ಅಥವಾ ನಾವು ಬದಲಾಯಿಸಲ್ಲ, ನಿಲ್ಲಿಸಲ್ಲ ಅನ್ನುವ ಮೂಲಕವಾಗಿ ಗ್ಯಾರಂಟಿ ಹೀಗೆ ಹೇಗಿದೆ ಹಾಗೆ ಯಥಾವತ್ತಾಗಿ ಮುಂದುವರಿಯುತ್ತೆ ಅನ್ನುವಂತಹ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಸಿಎಂ ಸ್ವತಃ ನೀಡಿರುವಂಥದ್ದು ಎಲ್ಲ ಗೊಂದಲಕ್ಕೆ ತೆರೆ ಎಳೆಯುವ ಪ್ರಯತ್ನದ ಭಾಗವಾಗಿ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ಇನ್ನೊಂದು ಹಂತದ ಸಂಘರ್ಷಕ್ಕೆ ಏನಾದರೂ ಸಂಪುಟದ ಒಳಗೆ ಕಾರಣವಾಗುತ್ತಾ ನೋಡೋಣ. ಬಟ್ ಶಾಸಕರಿಗಂತೂ ಅನೇಕರಿಗೆ ಇದರ ಬಗ್ಗೆ ಅಸಮಾಧಾನ ಇದೆ, ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡು ಸಿಗ್ತಿಲ್ಲ ಅಂತ.